ನಮಸ್ಕಾರ. ನಾನು ಗಂಗಾಧರ್ ಆರ್ ದೊಡ್ಮನಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ, ಹ್ಯೂಮನ್ ರೈಟ್ಸ್ ಕಮಿಟಿ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಅಧ್ಯಕ್ಷ. ತಮ್ಮಲ್ಲಿ ಒಂದು ಮಾಹಿತಿ ಹೇಳಲಿಕ್ಕೆ ಬಯಸುತ್ತೇನೆ. ಅದೇನೆಂದರೆ, ಪ್ರಾಯೋಜಕತ್ವ ಯೋಜನೆಯಡಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ಸಹಾಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಕರ್ನಾಟಕ ಸರ್ಕಾರದಿಂದ ಮಾಡ್ತಾ ಇದ್ದಾರೆ. ಇದಕ್ಕೆ ಮತ್ತು ಯಾವ ಮಕ್ಕಳಿಗೆ ಇದು ಲಾಗು ಆಗುತ್ತದೆಂದ ನಾನು ತಿಳಿಸುತ್ತೇನೆ. ಬೇಕಾದ ದಾಖಲಾತಿಗಳು ಮತ್ತು ಯಾರಿಗೆ, ಮೊದಲಿಗೆ ಕೈದಿಗಳ ಮಕ್ಕಳು, ಜೈಲಿನಲ್ಲಿರುವ ಪಾಲಕರ ಮಕ್ಕಳಿಗೆ, ಅನಾಥ, ತಂದೆ ಹಾಗೂ ತಾಯಿ ಇಲ್ಲದ ಮಕ್ಕಳು, ಏಕಪೋಷಕರ ಮಕ್ಕಳು, 18 ವರ್ಷದೊಳಗಿನ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ಹೋಗುತ್ತಿರಬೇಕು. ಕುಟುಂಬದಿಂದ ಒಂದು ಮಗುವಿಗೆ ಮಾತ್ರ ಪ್ರೋತ್ಸಾಹಧನ ನೀಡಲಾಗುವುದು. ದಾಖಲಾತಿಗಳು: ಮಗುವಿನ 2 ಭಾವಚಿತ್ರ, ಮಗುವಿನ ಹೆಸರಿನಲ್ಲಿರುವ ಬ್ಯಾಂಕ್ ಪಾಸ್ಬುಕ್, ಮಗುವಿನ ಆಧಾರ್ ಕಾರ್ಡ್ ಮತ್ತು ತಾಯಿ ಆಧಾರ್ ಕಾರ್ಡ್, ಮಗುವಿನ ಶಾಲಾ ವ್ಯಾಸಂಗ ಪ್ರಮಾಣ ಪತ್ರ ಕಡ್ಡಾಯವಾಗಿ, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ. ಗ್ರಾಮೀಣ ಪ್ರದೇಶಗಳಾದರೆ ವಾರ್ಷಿಕ ಆದಾಯ ₹72,000ಕ್ಕಿಂತ ಕಡಿಮೆ, ₹96,000ಕ್ಕಿಂತ ಆದಾಯ ಹೆಚ್ಚಾಗಿರಬಾರದು. ತಂದೆ ತಾಯಿಯ ಮರಣ ಪ್ರಮಾಣ ಪತ್ರ, ರೇಷನ್ ಕಾರ್ಡ್. ಆರ್ಥಿಕ ಸಹಾಯಧನ ಕೋರಿ ಅರ್ಜಿ ಸಲ್ಲಿಸಬಹುದು. ಸಂಪರ್ಕಿಸುವ ವಿಳಾಸ: ಪ್ರಾಯೋಜಕತ್ವ ಯೋಜನೆಯಡಿ ಅರ್ಜಿ ಸಲ್ಲಿಸುವ ಪೋಷಕರು ಈ ಮೇಲಿನ ದಾಖಲಾತಿಗಳೊಂದಿಗೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಶಿವಾಜಿನಗರ, ಬೆಳಗಾವಿ ಈ ಕಚೇರಿಗೆ ಸಲ್ಲಿಸಲು ತಿಳಿಸಿದೆ. ಆದ್ದರಿಂದ ಈ ಯೋಜನೆ ನೀವು ತೆಗೆದುಕೊಳ್ಳಿ ಹಾಗೂ ಇದರ ಮಾಹಿತಿ ಯಾರಿಗೆ ಬೇಕಾಗಿದೆ ಅವರಿಗೆ ತಿಳಿಸ್ಕೊಡಿ. ಮಾಹಿತಿಗೋಸ್ಕರ ಇದು ಸರ್ಕಾರದವರು ಒಂದು ನಂಬರ್ ಕೊಟ್ಟಿದ್ದಾರೆ, 740627772246 ಮತ್ತು 7338607081. ಇದರ ಒಂದು ಫೋಟೋವನ್ನು ನಾನು ನನ್ನ ಫೇಸ್ಬುಕ್ನಲ್ಲಿ ಹಾಕ್ತಿದ್ದೇನೆ. ಇದನ್ನು ಶೇರ್ ಮಾಡಿ. ಯಾರಿಗೆ ಇದರ ಸುಮಾರು ಮಕ್ಕಳಿಗೆ ಇದು ಬೇಕು, ಇದನ್ನು ಯಾರಿಗೆ ಬೇಕಾಗಿದೆ ಅವರಿಗೆ ತಿಳಿಸ್ಕೊಡಿ. ಧನ್ಯವಾದಗಳು. ನಮಸ್ಕಾರ.